ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ನಾನು ಇಂದು ಈ ವಿಡಿಯೋ ಮೂಲಕ BA ನ 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ವಿಷಯದ ಅಂತಾರಾಷ್ಟ್ರೀಯ ಸಂಬಂಧಗಳ ಪತ್ರಿಕೆಯಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಶಾಂತಿ ದೃಷ್ಟಿಕೋನಗಳು ಎಂಬ ವಿಷಯದಲ್ಲಿ ಪ್ರಮುಖವಾಗಿ ಶಕ್ತಿ ಸಮತೋಲನದಲ್ಲಿನ ಶಕ್ತಿ ಸಮತೋಲನದ ತಂತ್ರಗಳ ಬಗ್ಗೆ ತಮ್ಮ ಮುಂದೆ ವಿಷಯವನ್ನು ಮಂಡಿಸುವುದಕ್ಕೆ ಬಂದಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದಲ್ಲಿ ಹಲವಾರು ಯುದ್ಧಗಳು ಆಗಿರುವುದನ್ನು ನಾವು ಕಾಣಬಹುದು. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಗೆ ಸಾಕಷ್ಟು ಧಕ್ಕೆ ಆಗಿದೆ. ಅಂತಹ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸುವಂಥ ನಿಟ್ಟಿನಲ್ಲಿ ಹಲವಾರು ಪರಿಕಲ್ಪನೆಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವುಗಳನ್ನು ಅಂತಾರಾಷ್ಟ್ರೀಯ ಶಾಂತಿ ದೃಷ್ಟಿಕೋನಗಳೆಂದು ಕರೆಯುತ್ತೇವೆ. ಇಂಟರ್ನ್ಯಾಷನಲ್ ಪೀಸ್ ಅಪ್ರೋಚಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ಶಕ್ತಿ ಸಮತೋಲನ, ಬ್ಯಾಲೆನ್ಸ್ ಆಫ್ ಪವರ್ ಅಂತ, ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ, ನಿಶಸ್ತ್ರೀಕರಣ, ಡಿಸಾರ್ಮಮೆಂಟ್ ಅಂತ, ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ, ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಹೀಗೆ ಹಲವು ದೃಷ್ಟಿಕೋನಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ಶಕ್ತಿ ಸಮತೋಲನ ಅಂದರೆ ಏನು, ಶಕ್ತಿ ಸಮತೋಲನದ ತಂತ್ರಗಳ ಬಗ್ಗೆ ನಾವು ನೋಡೋಣ. ಶಕ್ತಿ ಸಮತೋಲನ ಅಂದರೆ ನಾವು ಇಂಗ್ಲೀಷಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಬಹಳ ಸರಳವಾಗಿ, ಸಿಂಪಲ್ ಆಗಿ ಹೇಳೋದಾದರೆ, ಬ್ಯಾಲೆನ್ಸ್ ಆಫ್ ಪವರ್ ಮೀನ್ಸ್ ಪವರ್ ಈಕ್ವಿಲಿಬ್ರಿಯಂ ಅಮಾಂಗ್ ದಿ ಸ್ಟೇಟ್ಸ್ ಅಂತ. ಅಂದರೆ ರಾಷ್ಟ್ರಗಳ ನಡುವಿನ ಶಕ್ತಿಯ ಸಮಸ್ಥಿತಿ ಅಂತ ಕರೀತೀವಿ. ದ ಪವರ್ ಈಕ್ವಾಲಿಟಿ ಅಮಾಂಗ್ ದಿ ಸ್ಟೇಟ್ಸ್, ಶಕ್ತಿಯ ಸಮಾನತೆಯನ್ನು ಕರೀತೀವಿ. ಅದಕ್ಕೆ ಭದ್ರತೆಯ ಸಮಬಲ ಸ್ಥಿತಿಯನ್ನೇ ಶಕ್ತಿ ಸಮತೋಲನ ಎಂದು ಕರೆಯುತ್ತೇವೆ. ಸ್ಲೆಷರ್ ಅವರು ಹೇಳುವಂತೆ, ಅಕಾರ್ಡಿಂಗ್ ಟು ದ ಸ್ಲೆಷರ್, ದ ಬ್ಯಾಲೆನ್ಸ್ ಆಫ್ ಪವರ್ ಮೀನ್ಸ್ distribution of power or equality of the power among the states. ಅಂದರೆ ಶಕ್ತಿಯ ವಿತರಣೆಯೇ ಆಗಿದೆ, ಶಕ್ತಿ ಸಮಸ್ಥಿತಿಯೇ ಆಗಿದೆ, ಅಥವಾ ಶಕ್ತಿ ಸಮಾನತೆಯೇ ಆಗಿದೆ ಎಂದು ಹೇಳುತ್ತಾರೆ. ಇನ್ನೂ ಸುಲಭವಾಗಿ, ಇನ್ನೂ ಅರ್ಥವಾಗಬೇಕಾದರೆ, ತಕ್ಕಡಿಯ ಎರಡು ತಟ್ಟೆಗಳು ಹೇಗೆ ಸಮಾನಾಂತರವಾಗಿರುತ್ತವೆಯೋ ಹಾಗೆ ಶಕ್ತಿಯ ಸಮಸ್ಥಿತಿಯನ್ನೇ ನಾವು ಶಕ್ತಿ ಸಮತೋಲನ ಎಂದು ಕರೆಯುತ್ತೇವೆ. ಅಂದರೆ ರಾಷ್ಟ್ರಗಳಲ್ಲಿ ಶಕ್ತಿ ಸಮಾನವಾಗಿರ್ಬೇಕು. ಹೇಗಿರ್ಬೇಕಂದ್ರೆ, ಎರಡು ತಟ್ಟೆಗಳು ಹೇಗೆ ಸಮಾನಾಂತರವಾಗಿರುತ್ತವೆಯೋ ಹಾಗೆ ರಾಷ್ಟ್ರಗಳ ಶಕ್ತಿಯು ಸಮಾನಾಂತರವಾಗಿರುವುದನ್ನೇ ಶಕ್ತಿ ಸಮತೋಲನ ಎಂಬ ಒಂದು ದೃಷ್ಟಿಕೋನವನ್ನು ಇಲ್ಲಿ ತಿಳಿಸಲಾಗಿದೆ. ಯಾಕೆ ಶಕ್ತಿ ಸಮತೋಲನ ಬೇಕಂತ ಹೇಳಿದ್ರೆ, ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳು ಒಂದೇ ತೆರನಾದಂತಹ ರಾಷ್ಟ್ರಗಳಲ್ಲ. ಅಂದರೆ ಶಕ್ತಿಯ ಆಧಾರದ ಮೇರೆಗೆ ಪ್ರಪಂಚದಲ್ಲಿ ಬೃಹತ್ ರಾಷ್ಟ್ರಗಳಿದ್ದಾವೆ, ಮಧ್ಯಮ ರಾಷ್ಟ್ರಗಳಿದ್ದಾವೆ, ಅತ್ಯಂತ ಸಣ್ಣ ಪುಟ್ಟ ಬಲಹೀನ ರಾಷ್ಟ್ರಗಳಿದ್ದಾವೆ. ಇಲ್ಲಿ ಶಕ್ತಿಯ ಆಧಾರದ ಮೇರೆಗೆ ರಾಷ್ಟ್ರಗಳನ್ನೇ ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಅವು ಅಲ್ಲಿನ ರಾಜಕೀಯ, ಆರ್ಥಿಕವಾದಂತಹ, ಸೈನಿಕ, ಮಿಲಿಟರಿ ಅಣುಶಕ್ತಿಯ ಆಧಾರದ ಮೇರೆಗೆ ರಾಷ್ಟ್ರಗಳನ್ನು ಬಲಿಷ್ಠ ರಾಷ್ಟ್ರಗಳು, ಬಲಹೀನ ರಾಷ್ಟ್ರಗಳು ಅಂತಲೂ ಕರಿತೀವಿ. ಅಂದರೆ ಇಲ್ಲಿ ಬಲಿಷ್ಠವಂತಹ ರಾಷ್ಟ್ರಗಳು ಬಲಹೀನ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡುವಂಥ ಸಂಭವ ಇರ್ತವೆ. ಅಂತಹ ಸಂದರ್ಭದಲ್ಲಿ ಅಂತಹ ಬಲಿಷ್ಠ ರಾಷ್ಟ್ರದ ಪರ್ಯಾಯವಾಗಿ ಇತರ ರಾಷ್ಟ್ರಗಳು ಕೂಡಿಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಅದರಿಂದ ಶಕ್ತಿ ಸಮತೋಲನ ಇದ್ದಾಗ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ
ದಾಳಿಯನ್ನು ಮಾಡುವುದಿಲ್ಲ ಎಂಬ ಅಂಶವನ್ನು ನಾವು ಇಲ್ಲಿ ನೋಡಬಹುದು. ಶಕ್ತಿ ಸಮತೋಲನ ಇವತ್ತಿನ ಹೊಸ ಪರಿಕಲ್ಪನೆ ಅಲ್ಲ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಪ್ರಮುಖವಾಗಿ 18-19ನೇ ಶತಮಾನದಲ್ಲಿಯೇ ಶಕ್ತಿ ಸಮತೋಲನದ ಪರಿಕಲ್ಪನೆಯನ್ನು ನಾವು ಪರಿಣಾಮಕಾರಿಯಾಗಿ ಇದ್ದಿದ್ದನ್ನು ನಾವು ನೋಡಬಹುದು. ಆ ಹಿನ್ನೆಲೆಯಲ್ಲಿ ನಾವು ಶಕ್ತಿ ಸಮತೋಲನದ ತಂತ್ರಗಳ ಬಗ್ಗೆ ನಾವು ನೋಡೋದಾದರೆ, ಶಕ್ತಿ ಸಮತೋಲನದಲ್ಲಿ ಅದಕ್ಕಿಂತ ಮುಂಚೆ ನಾವು ಶಕ್ತಿ ಸಮತೋಲನ ಅಂದರೆ ಶಕ್ತಿಯ ಸಮಸ್ಥಿತಿ, ಮತ್ತು ಈ ಶಕ್ತಿ ಸಮತೋಲನ ಶಾಶ್ವತವಲ್ಲ. ಬ್ಯಾಲೆನ್ಸ್ ಆಫ್ ಪವರ್ ಇಸ್ ನಾಟ್ ಆಲ್ವೇಸ್ ಪರ್ಮನೆಂಟ್, ಇಟ್ಸ್ ನಾಟ್ ಎ ಸ್ಟ್ಯಾಟಿಕ್, ಇಟ್ ಇಸ್ ಚೇಂಜಸ್ ಅಕಾರ್ಡಿಂಗ್ ದ ಟೈಮ್ ಟು ಟೈಮ್. ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತು ಪ್ರಪಂಚದಲ್ಲಿ ಯಾವುದೇ ಒಂದು ರಾಷ್ಟ್ರ ನಿರಂತರವಾಗಿ ಬಲಾಢ್ಯ ರಾಷ್ಟ್ರವಾಗಿಯೇ ಉಳಿಯುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಬಲಹೀನ ರಾಷ್ಟ್ರವು ಹಾಗೆಯೇ ಬಲಹೀನವಾಗಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಭಾರತವನ್ನು ನಾವು ತೆಗೆದುಕೊಂಡ್ರೆ 1947 ಆಗಸ್ಟ್ 15 ನಂತರ ಪ್ರಾರಂಭದಲ್ಲಿ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಇರಲಿಲ್ಲ. ಆದರೆ ಇಂದು ಭಾರತವು ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ, ಸೈನಿಕವಾಗಿ, ಅಣು ಕ್ಷೇತ್ರದಲ್ಲೂ ಸಹ ಒಂದು ಬಲಿಷ್ಠ ರಾಷ್ಟ್ರವಾಗಿ ಇವತ್ತು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ನಿಂತಿರುವುದನ್ನು ನಾವು ಕಾಣ್ತೀವಿ. ಇವತ್ತು ಅಮೇರಿಕ ಪ್ರಪಂಚದಲ್ಲಿ ಬಲಾಢ್ಯ ರಾಷ್ಟ್ರ ಅಂತ ಹೇಳ್ತೀವಿ, ನಾಳೆ ಅದು ಬಲಹೀನ ರಾಷ್ಟ್ರವಾಗಬಹುದು. ದ ಬಿಗಿನಿಂಗ್ ಆಫ್ ಚೈನಾ ಈಸ್ ನಾಟ್ ಎ ಪವರ್ಫುಲ್ ಕಂಟ್ರಿ, ಬಟ್ ನೌ ಇಟ್ಸ್ ಎ ಈಕ್ವಲ್ ಟು ದಿ ಅಮೇರಿಕಾ. ಅಂದರೆ ದ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ನಾಟ್ ಎ ಗಾಡ್ಸ್ ಕ್ರಿಯೇಷನ್, ಇಟ್ಸ್ ಮ್ಯಾನ್ಸ್ ಕ್ರಿಯೇಷನ್. ಇದು ಮಾನವ ಸೃಷ್ಟಿ, ದೇವರ ಸೃಷ್ಟಿ ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಜಸ್ಟ್ ದ ಬ್ಯಾಲೆನ್ಸ್ ಆಫ್ ಪವರ್ ಇಟ್ಸ್ ಮೇಂಟೈನ್ ದಿ ಸ್ಟೇಟಸ್ ಕೋ, ಒಂದು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರುವಂಥ ಪ್ರಯತ್ನವನ್ನು ಮಾಡುತ್ತೆ. ಯಥಾಸ್ಥಿತಿಯನ್ನು ಅಂದರೆ ಇರುವಂಥ ಶಾಂತಿ ಸ್ಥಿತಿಯನ್ನು ಕಾಪಾಡುವುದಕ್ಕೋಸ್ಕರ ಇಲ್ಲಿ ಶಕ್ತಿ ಸಮತೋಲನ ಅಲ್ಲಿ ಬೇಕಂತ ಹೇಳ್ತೀವಿ. ಬಿಕಾಸ್ ದ ಪವರ್ ಈಸ್ ನಾಟ್ ಮೋರ್ ಎಕ್ಸಸ್ ಟು ದಿ ಎನಿವೇರ್, ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್. ಅಂದರೆ ಪ್ರಪಂಚದ ಯಾವುದೇ ಒಂದು ಭಾಗದಲ್ಲಿ ಹೆಚ್ಚು ಶಕ್ತಿ ಇರುವಂಥದ್ದು ಇತರ ಭಾಗಗಳಲ್ಲಿ ಕಡಿಮೆ ಶಕ್ತಿ ಇರಬಾರದೆಂಬುದು ಇದರ ಪರಿಕಲ್ಪನೆ. ಬಿಕಾಸ್ ದ ಪವರ್ ಇಸ್ ನಾಟ್ ಕಾನ್ಸಂಟ್ರೇಟ್ ಇನ್ ದ ಒನ್ ಸೈಡ್, ಇಟ್ ಈಸ್ ಕಾನ್ಸಂಟ್ರೇಟ್ ಇನ್ ದ ಆಲ್ ವೇಸ್, ಆಲ್ ಸೈಡ್ಸ್. ಅದನ್ನು ನಾವು ಶಕ್ತಿ ಸಮತೋಲನದಲ್ಲಿ ನಾವು ಹೇಳ್ಬೋದು. ಅದೇ ರೀತಿ ಕಾನ್ಸಂಟ್ರೇಷನ್ ಆಗಬಾರದು. ಕಾನ್ಸಂಟ್ರೇಷನ್ ಆದರೆ ಅದರಿಂದ ದಾಳಿ ಆಗುವಂಥ ಸಾಧ್ಯತೆಗಳಿರ್ತವೆ ಅಂತ. ಸಂಪೂರ್ಣವಾಗಿ ಶಕ್ತಿ ಸಮತೋಲನ ನಾವು ಈಕ್ವಲ್ ಆಗಿ ತರ್ತೀವಂತ ಹೇಳೋಕ್ಕೆ ಆಗದಿದ್ದರೂ ಜಸ್ಟ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬಹುದು ಎಂಬ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ಪ್ರಪಂಚದಲ್ಲಿ ಹಲವು ರೀತಿಯ ಶಕ್ತಿಗಳನ್ನು ನಾವು ನೋಡ್ತೀವಿ. ಅದಕ್ಕೆ ನಾವು 3 ರೀತಿಯಲ್ಲಿ ಹೇಳ್ತೀವಿ: ಯೂನಿಪೋಲಾರ್, ಬೈಪೋಲಾರ್ ಅಂಡ್ ಮಲ್ಟಿಪೋಲಾರ್ ಅಂತ ಕರಿತೀವಿ. ಯೂನಿಪೋಲಾರ್ ಅಂದರೆ ಕೇವಲ ಏಕಧ್ರುವೀಕರಣ ಅಂತ ಕರಿತೀವಿ. ಶಕ್ತಿ ಒಂದೇ ಕಡೆ ಕೇಂದ್ರೀಕೃತವಾಗುತ್ತಿರುವುದನ್ನು ನಾವು ಯೂನಿಪೋಲಾರ್ ಅಂತ ಕರಿತೀವಿ. ಒಂದೇ ಕಡೆ ದ ಪವರ್ ಈಸ್ ಕಾನ್ಸಂಟ್ರೇಟ್ ಇಸ್ ಒನ್ ಸೈಡ್, ಒನ್ ಕಂಟ್ರಿ. ಜಸ್ಟ್ ಅಮೇರಿಕಾ, ನಾವು ಇಟ್ಸ್ ಅಮೇರಿಕಾ, ನಾವು ಅಮೇರಿಕಾ ಇಸ್ ಎ ಯೂನಿಪೋಲಾರ್ ಅಂತ ಹೇಳ್ಬೋದು. ಅದನ್ನು ಏಕಧ್ರುವೀಕರಣ ಆಗುತ್ತೆ. ದ್ವಿಧ್ರುವೀಕರಣ ಅಂದರೆ ದ ಪವರ್ ಕಾನ್ಸಂಟ್ರೇಟ್ ಇನ್ ದ ಬೋತ್ ಸೈಡ್ಸ್, ಎರಡು ಬೈಪೋಲರಿಸಮ್ ಅಂತ. ಶಕ್ತಿ ಎರಡು ಕಡೆ ಧ್ರುವೀಕರಣ ಆಗ್ತಾ ಇರೋದು. ಅಟ್ ದಿ ಟೈಮ್ ಆಫ್ ಕೋಲ್ಡ್ ವಾರ್, ಯು ನೋ ದಟ್ ಕೋಲ್ಡ್ ವಾರ್, the world will be divided into the 2 blocks, one Russian bloc, another one is the American bloc, or we call it as a democratic or the communist bloc. ಎರಡು ಕಡೆ ಶಕ್ತಿ ಇದ್ದು ಅದಕ್ಕೆ 2 blocks, so it is a 2 powers, we call it as a bipolarism. But now we can say it's a multipolarism. ಇವತ್ತು ಬಹುಧ್ರುವೀಕರಣ ಅಂತ ನಾವು ಹೇಳ್ಬೋದು. ಅಂದರೆ ಶಕ್ತಿ ಇವತ್ತು ಹಲವು ಕಡೆ ಕೇಂದ್ರೀಕೃತವಾಗ್ತಾ ಇದೆ. ಇವತ್ತು ಏಷ್ಯಾ ಕಾಂಟಿನೆಂಟಲ್ಲಿ ನಾವು ಶಕ್ತಿ ಒಂದು ಕಡೆ ಕೇಂದ್ರೀಕೃತವಾಗೋದು, ಯುರೋಪಲ್ಲಾಗ್ಬೋದು, ಆಫ್ರಿಕನ್ ಕಂಟ್ರೀಸ್ ಆಗ್ಬೋದು, ಅರಬ್ ಕಂಟ್ರೀಸ್ಗಳಲ್ಲಾಗಲಿ ತಮ್ಮ ಪ್ರಾದೇಶಿಕ ಕೂಟಗಳನ್ನು ರಚನೆ ಮಾಡಿಕೊಂಡು ಆ ಪ್ರದೇಶಗಳಲ್ಲಿ ಶಕ್ತಿಯನ್ನು ಒಂದುಗೂಡಿಸ್ಕೊಂಡು ಇವತ್ತು ಅರಬ್ ಕಂಟ್ರೀಸ್ ದೇ ಆರ್ ಫಾರ್ಮ್ ದಿ ಅರಬ್ ಯೂನಿಯನ್ಸ್, ಯುರೋಪ್ ಯೂನಿಯನ್ಸ್, ದ ಕಮ್ಯುನಿಸ್ಟ್ ಯೂನಿಯನ್ಸ್, ಏಷ್ಯನ್ ಕಾಂಟಿನೆಂಟ್ಸ್ ಆರ್ such alliances,
ಸಚ್ ಆರ್ಗನೈಜೇಷನ್ಸ್. ಅಂತಹ ಸಂಘಟನೆಗಳನ್ನು, ಅಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಶಕ್ತಿ ಎಲ್ಲ ಕಡೆ ಕೇಂದ್ರೀಕೃತವಾಗಿರುವುದನ್ನು ಸಹ ಇವತ್ತು ನಾವು ಕಾಣ್ಬೋದು. ಅದಕ್ಕೆ 3 ರೀತಿಯಲ್ಲಿ ಹೇಳ್ತೀವಿ: ಯೂನಿಪೋಲಾರ್, ಬೈಪೋಲಾರ್ ಆ್ಯಂಡ್ ಮಲ್ಟಿಪೋಲಾರಿಸಮ್ ಅಂತ. ಏಕಧ್ರುವೀಕರಣ, ದ್ವಿಧ್ರುವೀಕರಣ ಮತ್ತು ಬಹುಧ್ರುವೀಕರಣ ಅಂತ ನಾವು ಕರಿತೀವಿ. ಅಂದರೆ ಶಕ್ತಿ ಒಂದೇ ಕಡೆ ಇದ್ದರೆ ಅದು ಒಳ್ಳೆಯದಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಗೆ ಧಕ್ಕೆ ಬರುತ್ತೆ, ಭದ್ರತೆಗೆ ಸಮಸ್ಯೆ ಆಗುತ್ತೆ, ಬಲಹೀನ ರಾಷ್ಟ್ರಗಳಿಗೆ ಆತಂಕ ಎದುರಾಗುತ್ತದೆ. ಆದ್ದರಿಂದ ಶಕ್ತಿ ಸಮಾನವಾಗಿದ್ದರೆ ಶಾಂತಿಯನ್ನು ಸ್ಥಾಪಿಸಬಹುದು, ಯುದ್ಧಗಳನ್ನು ಮುಂದೂಡಬಹುದು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪರಿಕಲ್ಪನೆಯನ್ನು, ಪ್ರತಿಪಾದನೆಯನ್ನು ಮಾಡಲಾಗಿದೆ. ಹಾಗಾದರೆ ಈ ಶಕ್ತಿ ಸಮತೋಲನವನ್ನು ಕಾಪಾಡುವಂತಹ ತಂತ್ರಗಳು ಯಾವುವು? ಹೌ ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಆಫ್ ಪವರ್? ವಾಟ್ ಆರ್ ದಿ ಟೆಕ್ನಿಕ್ಸ್ ಆರ್ ಯೂಸಿಂಗ್ ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಆಫ್ ಪವರ್? ಆರ್ ವಾಟ್ ಆರ್ ದಿ ಮೆಥಡ್ಸ್ ಆರ್ ಫಾಲೋಯಿಂಗ್ ದಿ ಮೇಂಟೈನ್ ದಿ ಬ್ಯಾಲೆನ್ಸ್ ಆಫ್ ಪವರ್? ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರುವಂತಹ ವಿಧಾನಗಳು ಅಥವಾ ತಂತ್ರಗಳು. ಇದನ್ನು ಪ್ರಮುಖವಾಗಿ ನಾವು ಪರೀಕ್ಷೆಗಳಲ್ಲಿ ಇದನ್ನು 10 ರಿಂದ 15 ಮಾರ್ಕ್ಸ್ಗೆ ಈ ಪ್ರಶ್ನೆಯನ್ನು ಕೇಳುವಂಥ ಅವಕಾಶಗಳು ಇರ್ತವೆ. ದೀಸ್ ಆರ್ ದಿ ಚಾನ್ಸಸ್ ಆರ್ ದೇರ್ ಇನ್ ಎಕ್ಸಾಮಿನೇಷನ್. ಆ ನಿಟ್ಟಿನಲ್ಲಿ ಹಾಗಾದರೆ ಯಾವ ಟೆಕ್ನಿಕ್ಸ್? ಸೊ ಐ ಲಿಸ್ಟೆಡ್ ಹಿಯರ್ ದ 6 ಪಾಯಿಂಟ್ಸ್, 6 ಟೆಕ್ನಿಕ್ಸ್ ಟು ಮೇಂಟೈನ್ ದಿ ಬ್ಯಾಲೆನ್ಸ್ ಆಫ್. ಮೊದಲನೇದು ಮೈತ್ರಿಕೂಟಗಳು ಮತ್ತು ಪ್ರತಿ ಮೈತ್ರಿಕೂಟಗಳೆಂದು ಕರೆಯುತ್ತೇವೆ. ಅಲಯನ್ಸಸ್ ಅಂಡ್ ಕೌಂಟರ್ ಅಲಯನ್ಸಸ್ ಅಂತ ಕರಿತೀವಿ. ಆಗ ಮೈತ್ರಿಕೂಟ ಅಂದರೆ ಏನು? ಮೈತ್ರಿಕೂಟ ಅಂದರೆ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಅಥವಾ ಒಂದೇ ಉದ್ದೇಶಕ್ಕೋಸ್ಕರ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ಕೂಡಿಕೊಳ್ಳುವಿಕೆ, ಒಂದು ಕೂಟವನ್ನು, ಒಂದು ವ್ಯವಸ್ಥೆಯನ್ನು ಮೈತ್ರಿಕೂಟ ಎಂದು ಕರೆಯುತ್ತೇವೆ. ನಾವು ಹಲವಾರು ಮೈತ್ರಿಕೂಟಗಳು ರಚನೆ ಆಗಿರೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಬೋದು. ಅದನ್ನು ಮಿಲಿಟರಿ ಕೂಟಗಳು ಅಂತ ಕರಿತೀವಿ, ಮಿಲಿಟರಿ ಅಲಯನ್ಸಸ್ ಅಂತಲೂ ಕರಿತೀವಿ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮೈತ್ರಿಕೂಟಗಳು ಮತ್ತು ಪ್ರತಿಮೆ ಅಂದರೆ ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಂಡು ಶಕ್ತಿ ಸಮತೋಲನವನ್ನು ತರಬಹುದು, ಅಥವಾ ಆ ಮೈತ್ರಿಕೂಟಗಳು ರಚನೆಯಾದಾಗ ಶಕ್ತಿ ಅಸಮತೋಲನವಾದರೆ ಅದಕ್ಕೆ ಪ್ರತಿಯಾಗಿ ಮತ್ತೆ ಮರು ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಂಡಾಗ ಅದರ ವಿರುದ್ಧ ದಿಕ್ಕಿನವರು, ವಿರುದ್ಧ ರಾಷ್ಟ್ರಗಳು ಮತ್ತೆ ಶಕ್ತಿ ಸಮತೋಲನ ಆಗುತ್ತದೆ ಎಂಬುದನ್ನು ಈ ತಂತ್ರದಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು. ಅಂದರೆ ಇಲ್ಲಿ ಉದಾಹರಣೆಗೆ ಹೇಳುವುದಾದರೆ ನಾವು ಹಲವಾರು ಮೈತ್ರಿಕೂಟಗಳನ್ನು ನಾವು ನೋಡಬಹುದು. ಶೀತಲ ಯುದ್ಧ ವಿಚಾರಕ್ಕೆ ಮತ್ತೆ ಬರಬೇಕಾಗುತ್ತೆ. ಕೋಲ್ಡ್ ವಾರ್ ಅಂತಂದರೆ, ಶೀತಲ ಯುದ್ಧ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಯುದ್ಧಕ್ಕೆ ತಯಾರಿಯಾಗುವಂಥದ್ದು, ಎದುರಾಳ ರಾಷ್ಟ್ರದ ಶಕ್ತಿಯನ್ನು ಕುಗ್ಗಿಸುವಂಥದ್ದು, ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಹಲವಾರು ಪ್ರಯತ್ನಗಳು 1945 ನಂತರ ವಿಶ್ವದಲ್ಲಿ 2 ಮಹಾನ್ ರಾಷ್ಟ್ರಗಳ ನಡುವೆ ಆಯಿತು. ಅದನ್ನು ಶೀತಲ ಯುದ್ಧ ಅಂತ ಕರೀತಿ. ಇದನ್ನು ಸೈದ್ಧಾಂತಿಕ ಸಂಘರ್ಷಕ್ಕೋಸ್ಕರ ಈ ರೀತಿಯ ಯುದ್ಧವು ಆಯಿತು ಅಂತ ಹೇಳ್ತೀವಿ. ದ ಐಡಿಯಾಲಜಿಕಲ್ ಕ್ಲಾಶಸ್, ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ಪ್ರಜಾಪ್ರಭುತ್ವ ಸಿದ್ಧಾಂತಗಳ ಸಂಘರ್ಷ ಶೀತಲ ಯುದ್ಧಕ್ಕೆ ಕಾರಣ ಅಂತ ನಾವು ಹೇಳಬಹುದು. ಅಂದರೆ ರಷ್ಯಾ ಸಮತಾವಾದವನ್ನು ಪ್ರತಿಪಾದನೆ ಮಾಡ್ತಾ ಇತ್ತು, ಅಮೇರಿಕ ಪ್ರಜಾಪ್ರಭುತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇತ್ತು. 45 ನಂತರ ರಷ್ಯಾ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಹೊಂದಿತ್ತು. ಆದ್ದರಿಂದ ಇಂತಹ ರಷ್ಯಾದ ಕಮ್ಯುನಿಸ್ಟ್ ರಾಷ್ಟ್ರಗಳಿಂದ ಆಗುವಂತಹ ದಾಳಿಯಿಂದ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನ ಉಳಿಸ್ಕೊಳ್ಬೇಕು ಅಥವಾ ದಾಳಿಯನ್ನು ಎದುರಿಸುವುದಕ್ಕೋಸ್ಕರ ಅಮೇರಿಕ ನೇತೃತ್ವದಲ್ಲಿ ಹಲವಾರು ಮೈತ್ರಿಕೂಟಗಳು ರಚನೆ ಆಗ್ತವೆ. ಕಾರಣ ರಷ್ಯಾದ ಸಮತಾವಾದ ದಾಳಿಯನ್ನು ತಡೆಯುವುದಕ್ಕೋಸ್ಕರ. ಅಂತಹ ಮೈತ್ರಿಕೂಟಗಳಲ್ಲಿ ನಾವು ನ್ಯಾಟೋ ಅಂತ ಕರಿತೀವಿ. ನ್ಯಾಟೋ ಅಂತ, ಸೀಟೋ, ಸೆಂಟೋ, ಆಂಜೂಸ್, ಹೀಗೆ ಈ ರೀತಿ ಮೈತ್ರಿಕೂಟಗಳು. ನ್ಯಾಟೋ ಅಸ್ತಿತ್ವ ಬರುತ್ತೆ 1949ರಲ್ಲಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಬರುತ್ತೆ. ಸೀಟೋ ಅಂದರೆ ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಜೇಷನ್
ಅಂತ ಬರುತ್ತೆ 1954ರಲ್ಲಿ. ಸೆಂಟೋ ಅಂತ ಸೆಂಟ್ರಲ್ ನೇಷನ್ಸ್ ಟ್ರೀಟಿ ಆರ್ಗನೈಜೇಷನ್ ಅಂತ ಬರುತ್ತೆ. ಇದು 1955ರಲ್ಲಿ. ಪ್ರಮುಖವಾಗಿ ಇದು ಅರಬ್ ರಾಷ್ಟ್ರಗಳು, ಇರಾನ್, ಇರಾಕ್, ಪಾಕಿಸ್ತಾನ್, ಈ ರಾಷ್ಟ್ರಗಳು, ಬ್ರಿಟನ್, ಈ ರಾಷ್ಟ್ರಗಳು ಸೆಂಟೋವನ್ನು ರಚನೆ ಮಾಡ್ಕೊತವೆ. ಇನ್ನು ನ್ಯಾಟೋ, ಸಿಟೋ ಈ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಬ್ರಿಟನ್, ಫ್ರಾನ್ಸು, ಪೋರ್ಚುಗಲ್ಲು, ಗ್ರೀಸು, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಈ ರಾಷ್ಟ್ರಗಳು ಸೇರಿಕೊಂಡು ಅಮೇರಿಕ ನೇತೃತ್ವದಲ್ಲಿ ರಚನೆ ಆಗ್ತವೆ. ನಂತರ ಆ್ಯಂಜೂಸ್ ಅಂತ ಮತ್ತೊಂದು ನಾವು ಅಲಯನ್ಸನ್ನು ನೋಡ್ಬೋದು. ಆ್ಯಂಜೂಸ್ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಅಂತ. ಅಂದರೆ ಇದು ಸಹ ಒಂದು ಮೈತ್ರಿಕೂಟ. ಹೀಗೆ ಈ ಹಲವು ರಾಷ್ಟ್ರಗಳು ಸೇರಿಕೊಂಡು ಅಮೇರಿಕ ನೇತೃತ್ವದಲ್ಲಿ ಒಂದು ಮೈತ್ರಿಕೂಟವನ್ನು ರಚನೆ ಮಾಡ್ಕೊತವೆ. ನ್ಯಾಟೋ, ಸಿಟೋ, ಸೆಂಟೋ, ಆ್ಯಂಜೂಸ್ ಅಂತ. ಈ ರೀತಿ ಮೈತ್ರಿಕೂಟ ರಚನೆ ಮಾಡಿಕೊಂಡ ನಂತರ ಅಮೇರಿಕದ ಶಕ್ತಿ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಶಕ್ತಿ ಹೆಚ್ಚಾಗುತ್ತೆ. ಅಗೈನ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ರಷ್ಯನ್ ಅಂಡ್ ಅಮೇರಿಕನ್ ಬ್ಲಾಕ್. ಅವಾಗ ಏನು ಮಾಡೋದು? ಮತ್ತೆ ರಷ್ಯಾ ಅಮೇರಿಕದಷ್ಟೇ ಬಲಿಷ್ಠವಾಗಬೇಕಾದರೆ ತಾನೂ ಸಹಿತ ಮೈತ್ರಿಕೂಟಗಳನ್ನು ರಚನೆ ಮಾಡಿಕೊಂಡಾಗ ಮಾತ್ರ ಆ ರಾಷ್ಟ್ರಗಳಿಗೆ ನಾನು ಬಲಿಷ್ಠವಾಗಬಹುದು ಎಂಬ ಉದ್ದೇಶಕ್ಕೋಸ್ಕರ ಅಗೇನ್ ದ ರಷ್ಯಾ ಆಲ್ಸೋ ಫಾರ್ಮ್ಡ್ ದಿ ಅಲಯನ್ಸ್. ಇಟ್ಸ್ ದಟ್ ಅಲಯನ್ಸ್ ಕಾಲ್ಡ್ ವಾರ್ಸಾ ಪ್ಯಾಕ್ಟ್. ದಟ್ ಪ್ಯಾಕ್ಟ್ ವಿ ಕಾಲ್ಡ್ ಇಟ್ಸ್ ಎ ಕೌಂಟರ್ ಅಲಯನ್ಸ್ ಅಂತ ಕರೀತಾರೆ. ಅದಕ್ಕೆ ಅದನ್ನು ಪ್ರತಿ ಮೈತ್ರಿಕೂಟ ಅಂತ ನಾವು ಅದನ್ನು ಕರಿತೀವಿ. 1955ರಲ್ಲಿ ರಷ್ಯಾ ನೇತೃತ್ವದಲ್ಲಿ ರುಮೇನಿಯಾ, ಬಲ್ಗೇರಿಯಾ, ಜೆಕೋಸ್ಲೋವೇಕಿಯಾ ಇವೆಲ್ಲ ರಾಷ್ಟ್ರಗಳು ರಷ್ಯಾದ ನೇತೃತ್ವದಲ್ಲಿ ರಚನೆ ಆಗ್ತವೆ. ಆದ್ದರಿಂದ ಅದನ್ನು ಕೌಂಟರ್ ಅಲಯನ್ಸ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆಯೂ ನಾವು ಅಲಯನ್ಸ್ ನೋಡಿ ಟ್ರಿಪಲ್ ಅಲಯನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಅಂತ ನಾವು ಕರೀತೀವಿ. ಅಂದರೆ ಪ್ರಮುಖವಾಗಿ ಟ್ರಿಪಲ್ ಅಲಯನ್ಸ್ 1882ರಲ್ಲಿ ಪ್ರಮುಖವಾಗಿ ಈ ಜರ್ಮನಿ, ಆಸ್ಟ್ರಿಯಾ, ಇಟಲಿ ಈ ಮೂರು ರಾಷ್ಟ್ರಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಫ್ರಾನ್ಸಿನ ದಾಳಿಯನ್ನು ತಡೆಯೋದಕ್ಕೋಸ್ಕರ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಟ್ರಿಪಲ್ ಅಲಯನ್ಸನ್ನು ಮಾಡ್ಕೊತವೆ. ತ್ರಿಪಕ್ಷೀಯ ಮೈತ್ರಿಕೂಟವನ್ನು ರಚನೆ ಮಾಡ್ಕೊತವೆ ಜರ್ಮನಿ, ಆಸ್ಟ್ರಿಯಾ ಮತ್ತು ಇಟಲಿ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಆಗಿ ಟ್ರಿಪಲ್ ಎಂಟಿಟಿ ಅಂತೇಳಿ ರಷ್ಯಾ, ಬ್ರಿಟನ್, ಫ್ರಾನ್ಸ್ 1807 ಅಂದರೆ 1897ರಲ್ಲಿ ಈ ಟ್ರಿಪಲ್ ಎಂಟಿಟಿಯನ್ನು ಫ್ರಾನ್ಸು, ಬ್ರಿಟನ್, ರಷ್ಯಾಗಳು ಮಾಡ್ಕೊತಾರೆ. ಅಂದರೆ ಇಲ್ಲೂ ಅಷ್ಟೇ ಅಲಯನ್ಸಸ್ ಅಂಡ್ ಕೌಂಟರ್ ಅಲಯನ್ಸಸ್ ಅಂತ ನಾವಲ್ಲಿ ಕರಿಬೋದು. ಇದು ಒಂದು ಟೆಕ್ನಿಕ್. ಎರಡನೇದು ಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ, ಆರ್ಮಮೆಂಟ್ ಅಂಡ್ ಡಿಸಾರ್ಮೆಂಟ್ ಅಂತ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಎಲ್ಲ ರಾಷ್ಟ್ರಗಳು ಹೊಂದುವುದರ ಮೂಲಕವೂ ಶಕ್ತಿ ಸಮತೋಲನವನ್ನು ನಾವು ಕಾಪಾಡಿಕೊಂಡು ಬರಬಹುದು. ಇಲ್ಲವೇ ಸಂಪೂರ್ಣ ನಿಶಸ್ತ್ರೀಕರಣವನ್ನು ಅಂದರೆ ಶಸ್ತ್ರಾಸ್ತ್ರಗಳೇ ಇಲ್ಲದಿರುವಂಥ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡುವುದರ ಮೂಲಕವೂ ನಾವು ಶಕ್ತಿ ಸಮತೋಲನವನ್ನು ಕಾಪಾಡಿಕೊಂಡು ಬರಬಹುದು. ಇನ್ನು ಶಸ್ತ್ರೀಕರಣ ಅಂದರೆ ಇವತ್ತು ನಮ್ಗೆ ಗೊತ್ತಿದೆ, ವಿಶ್ವದಲ್ಲಿ ನಾಗಾಲೋಟದಲ್ಲಿ ವಿಶ್ವ ಮುನ್ನುಗ್ಗುತ್ತಾ ಇದೆ. ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾಗಾಲೋಟದಲ್ಲಿ ವೇಗವಾಗಿ ಹೋಗ್ತಾ ಇದೆ. ಆ ಒಂದು ವೇಗ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇವತ್ತು ರಕ್ಷಣಾ ಕ್ಷೇತ್ರವು ಹೆಚ್ಚು ವೇಗವನ್ನು ಪಡ್ಕೊಂಡಿದೆ, ತನ್ನ ವೇಗವನ್ನು ಹೆಚ್ಚಿಸಿಕೊಂಡಿದೆ. ಹಲವಾರು ಶಸ್ತ್ರಾಸ್ತ್ರಗಳು ಇವತ್ತು ತಯಾರನ್ನು ಮಾಡ್ತಾ ಇವೆ. ಅಣ್ವಸ್ತ್ರಗಳಾದಿಯಾಗಿ ಯುದ್ಧ ನೌಕೆಗಳು, ಕ್ಷಿಪಣಿಗಳು, ಜಲಾಂತರ್ಗಾಮಿಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಇವತ್ತು ರಚನೆ ಮಾಡಿಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇರೋದನ್ನು ನಾವು ಕಾಣಬಹುದು. ಅದಕ್ಕೆ ಇಲ್ಲಿ ಎಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸ್ಕೊಂಡ್ರೆ, ಜಾಸ್ತಿ ಮಾಡಿಕೊಂಡ್ರೆ ಅವು ತಮ್ಮ ಶಕ್ತಿಯುತವಾಗಿದೆ ಅಂತ ಹೇಳ್ತೀವಿ. ಇವತ್ತು ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಬಲಾಢ್ಯ ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ ಅಮೇರಿಕಾ, ಬ್ರಿಟನ್, ಫ್ರಾನ್ಸು, ಹಾಗೆ ಚೀನಾ, ರಷ್ಯಾ, ಭಾರತ ಈ ರಾಷ್ಟ್ರಗಳನ್ನು ಬಲಾಢ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಫಾರಿನ್ ಪಾಲಿಸಿ ಆಫ್ ಬಿಗ್ ಪವರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಬಿಗ್ ಪವರ್ ಕಂಟ್ರಿ, ಮೇಜರ್ ಕಂಟ್ರೀಸ್, ಬೃಹತ್ ರಾಷ್ಟ್ರಗಳು ಅಂತ ಕರಿತೀವಿ.
ಯಾಕಂದ್ರೆ ಬಹುಶಃ ಇವತ್ತು ನಾವು ಹೇಳ್ಬೋದು ಅಣ್ವಸ್ತ್ರ ರಾಷ್ಟ್ರಗಳಾಗಿದೆ, ಅದಕ್ಕೆ ಇವೆಲ್ಲ ಬಲಾಢ್ಯ ರಾಷ್ಟ್ರಗಳು ಅಂತ ಹೇಳ್ತೀವಿ. ಅಂದರೆ ಅಣ್ವಸ್ತ್ರ ರಾಷ್ಟ್ರ ಅಣ್ವಸ್ತ್ರಗಳನ್ನು ಹೊಂದಿದ್ರೆ ಅದು ಒಂದು ಬಲಿಷ್ಠವಾದ ರಾಷ್ಟ್ರ ಅಂತೇಳಿ ಹೇಳ್ತೀವಿ. ಅಣ್ವಸ್ತ್ರ ಇಲ್ಲ ಅಂದರೆ ಅದು ಒಂದು ಬಲಹೀನ ರಾಷ್ಟ್ರ ಅಂತ ಹೇಳ್ಬೋದು. ಅಂದರೆ ಶಸ್ತ್ರಾಸ್ತ್ರಗಳನ್ನು ಯಾವ ರಾಷ್ಟ್ರಗಳು ಹೆಚ್ಚು ಶಸ್ತ್ರಾಸ್ತ್ರಗಳಿರ್ತವೋ ಆ ರಾಷ್ಟ್ರಗಳು ಶಕ್ತಿಯುತವಾಗಿರ್ತವೆ. ಎಲ್ಲ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳು ಶಕ್ತಿಯುತವಾಗಿದ್ದರೆ ಅಲ್ಲಿ ಮತ್ತೆ ಶಕ್ತಿ ಸಮತೋಲನ ಇರ್ಬೋದು. ಇನ್ 1999 ಬಿಫೋರ್ ವಿ ಹ್ಯಾವ್ ನೋ ನ್ಯೂಕ್ಲಿಯರ್ ಸ್ಟೇಟ್. 1999ರಲ್ಲಿ ಮೇ 11 ಮತ್ತು 13ರಂದು ಮಾಜಿ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತವು 5 ಅಣ್ವಸ್ತ್ರಗಳನ್ನು ಸ್ಫೋಟಿಸಿ ಭಾರತವು ಅಣ್ವಸ್ತ್ರ ರಾಷ್ಟ್ರ ಅಂತೇಳಿ ಘೋಷಿಸಿಕೊಂಡು. ಅಂದರೆ ಇಂಡಿಯಾ ಈಸ್ ಆಲ್ಸೋ ಜಾಯಿನ್ ದಿ ನ್ಯೂಕ್ಲಿಯರ್ ಜೋನ್. ಆ ಹಿನ್ನೆಲೆಯಲ್ಲಿ ಒಂದು ಅಣ್ವಸ್ತ್ರ ರಾಷ್ಟ್ರವಾಗಿ ಬಲಿಷ್ಠವಾಗಿದೆ. ಅದಕ್ಕೆ ಇವತ್ತು ನಾವು ಸಹ ಶಕ್ತಿಯುತವಾಗಿದ್ದೀವಿ ಅಂತ ಹೇಳ್ತೀವಿ. ಆ ರೀತಿ ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಮಾಡಿಕೊಳ್ಳುವುದರ ಮೂಲಕವೂ ಶಕ್ತಿ ಸಮತೋಲನವನ್ನು ನಾವು ನೋಡಬಹುದು. ನಿಶಸ್ತ್ರೀಕರಣವನ್ನು ಕಾಪಾಡಿಕೊಂಡು ಬರುವುದರ ಮೂಲಕವೂ ಶಕ್ತಿ ಸಮತೋಲನವನ್ನು ಅಗೇನ್ ಬ್ಯಾಲೆನ್ಸ್ ಮಾಡಬಹುದು. ಅಂದರೆ ಶಸ್ತ್ರಾಸ್ತ್ರಗಳು ಯಾರಲ್ಲೂ ಇರಬಾರ್ದು, ಎಲ್ಲ ರೀತಿಯ ಅಣ್ವಸ್ತ್ರಗಳನ್ನು ನಾಶಪಡಿಸುವುದು. ಅವಾಗ ಏನಾಗುತ್ತೆ, ಕೇವಲ ಕೆಲವೇ ರಾಷ್ಟ್ರಗಳಲ್ಲಿ ಅಣ್ವಸ್ತ್ರ ಇದ್ದರೆ ಅಣ್ವಸ್ತ್ರ ಹೊಂದಿಲ್ಲದ ರಾಷ್ಟ್ರಗಳಿಗೆ ಅಣ್ವಸ್ತ್ರ ಹೊಂದಿರುವ ರಾಷ್ಟ್ರಗಳಿಂದ ಆತಂಕ, ಭಯ ಹುಟ್ಟುತ್ತದೆ. ಅಂತಹ ಆತಂಕದಿಂದ ದೂರವಾಗಬೇಕಾದರೆ ಆ ರಾಷ್ಟ್ರಗಳು ಸಹ ನಿಶಸ್ತ್ರೀಕರಣವನ್ನು ಪಾಲಿಸಲೇಬೇಕು. ಹೇಗೆ ದ ಬಿಗ್ ಪವರ್ಸ್ ಆಲ್ಸೋ ಮೇಂಟೈನ್ ದಿ ಡಿಸಾರ್ಮೆಂಟ್. ಅವು ಸಹ ಅಣ್ವಸ್ತ್ರಗಳನ್ನು ನಿಷೇಧಿಸಿದರೆ, ಅವುಗಳನ್ನು ಕೊನೆಗೊಳಿಸಿದರೆ ಮತ್ತೆ ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರ್ಬೋದು ಎಂಬುದನ್ನು ಈ ಕಾನ್ಸೆಪ್ಟಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ನಿಶಸ್ತ್ರೀಕರಣದ ಪ್ರಯತ್ನಗಳಾಗಿದ್ದಾವೆ. ವಿಶ್ವಸಂಸ್ಥೆಯಲ್ಲಿ NPT ಆಯಿತು, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಬಂತು, CTBT ಅಂತ ಬಂತು, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ, ಅಂದರೆ ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ ಅಂತ ಬಂತು. ಇದರ ಮೂಲಕವೂ ವಿಶ್ವದಲ್ಲಿ ಇನ್ನು ಮುಂದೆ ಯಾವುದೇ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ತಯಾರು ಮಾಡಬಾರದು ಅಂತೇಳಿ ಒಂದು ನಿರ್ಬಂಧವನ್ನು ಇಲ್ಲಿ ಹಾಕ್ತಾರೆ. ಆದರೆ ಕೆಲವು ರಾಷ್ಟ್ರಗಳು ಇದಕ್ಕೆ ಸಹಿಯನ್ನು ಹಾಕೋದಿಲ್ಲ. ಅದು ಪಕ್ಷಪಾತ ನೀತಿ, ಅದು ಸಮಾನತೆಯ ತತ್ವವನ್ನು ಹೊಂದಿಲ್ಲ ಅಂತೇಳಿ ಅದನ್ನು ವಿರೋಧ ಮಾಡಿದ ರಾಷ್ಟ್ರಗಳಲ್ಲಿ ಭಾರತವೂ ಸಹ ಒಂದು. ಆದ್ದರಿಂದ ಭಾರತವೂ ಸಹ ಇವತ್ತು ಅಣ್ವಸ್ತ್ರವನ್ನು ಹೊಂದಿದೆ. ಭಾರತ ಅಣ್ವಸ್ತ್ರ ಹೊಂದಿದ 6 ತಿಂಗಳಿಗೆ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರವಾಗಿ ಘೋಷಿಸಿಕೊಂಡಿದ್ದು. ಇವತ್ತು ಉತ್ತರ ಕೊರಿಯಾ ಅಣ್ವಸ್ತ್ರವನ್ನು ಹೊಂದಿದೆ. ಸುಮಾರು 9 ರಾಷ್ಟ್ರಗಳು ಇವತ್ತು ವಿಶ್ವದಲ್ಲಿ ಅಣ್ವಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ನಿಶಸ್ತ್ರೀಕರಣ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಅಮೇರಿಕ ಮತ್ತು ರಷ್ಯಾ ನಡುವೆ ಈ SALT I, SALT II, START I, START II ಅಂತೇಳಿ ಒಪ್ಪಂದಗಳು ಅಗ್ರಿಮೆಂಟ್ ಆಗಿರೋದು. ನೋಡಿ, SALT ಅಂದರೆ ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟಾಕ್ಸ್ ಅಂತ, START ಅಂದರೆ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ ಅಂತೇಳಿ. ಈ ರೀತಿ ಹಲವಾರು ಪ್ರಯತ್ನಗಳಾಗಿ ವಿಶ್ವದಲ್ಲಿ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸಬೇಕೆಂಬ ಒಂದು ನಿಶಸ್ತ್ರೀಕರಣದ ಹೆಜ್ಜೆಗಳು, ಪ್ರಯತ್ನಗಳು ಆಗಿದ್ದನ್ನು ನಾವು ಕಾಣಬಹುದು. ಮೂರನೇದು ಪರಿಹಾರ ಮತ್ತು ವಿಭಜನೆ. ಪರಿಹಾರ ಮತ್ತು ವಿಭಜನೆ ಅಂದರೆ ಇಲ್ಲಿ ಪ್ರಮುಖವಾಗಿ ಇದನ್ನು ಈ ಯುದ್ಧದಲ್ಲಿ ಸೋತಂತ ರಾಷ್ಟ್ರಗಳನ್ನು ಗೆದ್ದಂಥ ರಾಷ್ಟ್ರಗಳು ಶಕ್ತಿ ಸಮತೋಲನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹಂಚಿಕೊಳ್ತವೆ. ಹಂಚಿಕೊಂಡು ಅಲ್ಲಿ ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರ್ತವೆ. ಆ ಶಕ್ತಿ ಸಮತೋಲನಕ್ಕೆ ಧಕ್ಕೆಯಾಗದಂತೆ ಸ್ವತಂತ್ರ ರಾಷ್ಟ್ರಗಳನ್ನು ಗೆದ್ದಂಥ ರಾಷ್ಟ್ರಗಳು ಹಂಚಿಕೊಳ್ತವೆ. ಸೊ ದಟ್ಸ್ ಕಾಲ್ಡ್ ಕಾಂಪನ್ಸೇಷನ್ ಅಂಡ್ ಪಾರ್ಟಿಷನ್ ಅಂತಲೂ ಅದನ್ನು ನಾವು ಕರಿತೀವಿ. ಅಲ್ಲಿ ಪರಿಹಾರವನ್ನು ನೋಡಬಹುದು. ಅಂದರೆ ಮತ್ತೆ ಒಂದೇ ಕಡೆ ಶಕ್ತಿ ಹೆಚ್ಚಾಗದಂತೆ ಅವುಗಳನ್ನು ಸಮಾನವಾಗಿ ಹಂಚಿಕೊಳ್ಳುವುದನ್ನು. ಇನ್ನು ವಿಭಜನೆ ಅಂತ ಹೇಳಿದ್ರೆ ಶಕ್ತಿಯನ್ನು ಹೆಚ್ಚು ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಕಡಿಮೆ ಮಾಡಬೇಕಾದ್ರೆ ಶಕ್ತಿಯನ್ನು ನಾವು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ವಿಭಜನೆಯನ್ನು ಮಾಡೋದ್ರ ಮೂಲಕ ಶಕ್ತಿಯ ಸಮತೋಲನ ಕಾಣಬಹುದು. ನಿಮ್ಗೆ ಗೊತ್ತಿದೆ, ಪೋಲೆಂಡನ್ನು ರಷ್ಯಾ, ಆಸ್ಟ್ರಿಯಾ ಈ ರಾಷ್ಟ್ರಗಳು ಹಂಚಿಕೊಂಡಿದ್ದು. ಪೋಲೆಂಡನ್ನು ಹಂಚಿಕೆ ಮಾಡಿಕೊಂಡು ಅಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದ್ದು. ಫ್ರಾನ್ಸು ಜರ್ಮನಿಯನ್ನು ವಿಭಜನೆ ಮಾಡಿ ಜರ್ಮನಿಯ ಶಕ್ತಿಯನ್ನು ಕಡಿಮೆ ಮಾಡಿ ಅಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಮೇಂಟೈನ್ ಮಾಡಿದೆ ಅಂತೇಳಿ ಫ್ರಾನ್ಸಲ್ಲಿ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ಈ ಪರಿಹಾರ ಮತ್ತು ವಿಭಜನೆ ಸಹ ಶಕ್ತಿ ಸಮತೋಲನದ ಒಂದು ತಂತ್ರ. ಹಾಗೆಯೇ 4ನೇದಾಗಿ
ಹಸ್ತಕ್ಷೇಪ ಮಾಡುವುದು ಮತ್ತು ಮಾಡದಿರುವುದು, ಇಂಟರ್ವೆನ್ಷನ್ ಅಂಡ್ ನಾನ್ ಇಂಟರ್ವೆನ್ಷನ್ ಅಂತ ನಾವು ಕರಿತೀವಿ. ಇಂಟರ್ವೆನ್ಷನ್ ಅಂದರೆ ಹಿಯರ್ ದ ಬಿಗ್ ಪವರ್ ಈಸ್ ಓನ್ಲಿ ಕ್ಯಾನ್ ಇಂಟರ್ವೆನ್ಷನ್ ಅಂಡ್ ನಾನ್ ಇಂಟರ್ವೆನ್ಷನ್, ನಾಟ್ ಫಾರ್ ದಿ ಅದರ್ ವೀಕ್ ಕಂಟ್ರೀಸ್. ಈ ಬಲಿಷ್ಠವಾದ ರಾಷ್ಟ್ರ ಮಾತ್ರ ಈ ಪ್ರಯತ್ನ ಮಾಡಬಹುದು. ಹಸ್ತಕ್ಷೇಪ ಮಾಡುವುದು ಮತ್ತು ಮಾಡದೇ ಇರುವಂಥ ಕೆಲಸವನ್ನು ಒಂದು ಬಲಿಷ್ಠ ರಾಷ್ಟ್ರ ಮಾತ್ರ ಮಾಡಲು ಸಾಧ್ಯವೇ ಹೊರತು ಸಣ್ಣ ಪುಟ್ಟ ರಾಷ್ಟ್ರಗಳು ಮಾಡಲು ಸಾಧ್ಯವಿಲ್ಲ. ಅದರಿಂದ ಹಸ್ತಕ್ಷೇಪ ಮಾಡೋದು ಎಲ್ಲಿ ಶಕ್ತಿ ಸಮತೋಲನಕ್ಕೆ ಧಕ್ಕೆಯಾದಾಗ ಹಸ್ತಕ್ಷೇಪ ಮಾಡೋದು, ಹಸ್ತಕ್ಷೇಪ ಮಾಡಿ ಶಕ್ತಿ ಸಮತೋಲನವನ್ನು ಕಾಪಾಡ್ಕೊಂಬಾರ್ದು. ಮತ್ತೆ ಹಸ್ತಕ್ಷೇಪ ಮಾಡದೆಯೂ ಶಕ್ತಿ ಸಮತೋಲನವನ್ನು ಕಾಪಾಡ್ಕೊಂಡು ಬರೋದು. ಇದನ್ನು ನಾವು ಇದರ ಮತ್ತೊಂದು ತಂತ್ರದಲ್ಲಿ ನಾವು ಹೇಳ್ತೀವಿ, ಇಂಟರ್ವೆನ್ಷನ್ ಅಂಡ್ ನಾನ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. 1956ರಲ್ಲಿ ಸುಯೇಜ್ ಕಾಲುವೆಯ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಜಿಪ್ಟಿನ ಮೇಲೆ ಬ್ರಿಟನ್ನು, ಇಸ್ರೇಲು ಮತ್ತು ಈ ಬ್ರಿಟನ್, ಇಸ್ರೇಲ್ ಈ ರಾಷ್ಟ್ರಗಳು ದಾಳಿಯನ್ನು ಮಾಡ್ತವೆ ಈಜಿಪ್ಟ್ ಮೇಲೆ. ಅಂತಹ ಸಂದರ್ಭದಲ್ಲಿ ರಷ್ಯಾ ಈಜಿಪ್ಟಿನ ಪರವಾಗಿ ಹಸ್ತಕ್ಷೇಪ ಮಾಡುತ್ತೆ. ರಷ್ಯಾ ಹಸ್ತಕ್ಷೇಪ ಮಾಡಿದ್ದರಿಂದ ಸುಯೇಜ್ ಕಾಲುವೆ ಬಿಕ್ಕಟ್ಟು ಅದು ಪರಿಹಾರ ಆಗುತ್ತೆ. ಅಲ್ಲಿ ಆ ದಾಳಿಯಿಂದ ಹಿಂದೆ ಸರಿಯುತ್ತೆ ಬ್ರಿಟನ್ ಮತ್ತು ಇಸ್ರೇಲ್ ಈ ರಾಷ್ಟ್ರಗಳು. ಅಂದರೆ ಅಲ್ಲಿ ಹಸ್ತಕ್ಷೇಪ ಮಾಡೋದ್ರಿಂದ ರಾಷ್ಟ್ರಗಳು ಹಿಂದೆ ಹೋದಂತ. ಮತ್ತೊಂದು ವಿಚಾರ ಹೇಳ್ಬೋದು ಬೇಕಾದ್ರೆ, ನಾವು ಅಮೇರಿಕಾ ಈ ಉತ್ತರ ವಿಯೆಟ್ನಾಂ ಮೇಲೆ ಬಾಂಬ್ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಚೈನಾ ಹಸ್ತಕ್ಷೇಪ ಮಾಡಿದ್ದರಿಂದ, ಚೈನಾದ ಹಸ್ತಕ್ಷೇಪದಿಂದ ಉತ್ತರ ವಿಯೆಟ್ನಾಂ ಮೇಲೆ ಅಮೇರಿಕಾ ದಾಳಿ ನಿಂತೋಯ್ತು, ನಿಲ್ಲಿಸಲಾಯಿತು, ವಾಪಸ್ ತೆಗೆದುಕೊಳ್ಳಲಾಯಿತು. ದಟ್ಸ್ ಆಲ್ಸೋ ಇಂಟರ್ವೆನ್ಷನ್ ಅಂತೇಳಿ ನಾವು ಅಲ್ಲಿ ಪ್ರಮುಖವಾಗಿ ಹೇಳ್ಬೋದು, ಹಸ್ತಕ್ಷೇಪವನ್ನು ಮಾಡೋದು. ಹಾಗೆಯೇ ಮತ್ತು ಹೇಳ್ಬೇಕಾದ್ರೆ ನಿಮಗೆ ನಾವು ಭಾರತದ ವಿಚಾರದಲ್ಲಿ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸಂದರ್ಭದಲ್ಲಿ 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂದರ್ಭದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ ಸಂದರ್ಭದಲ್ಲಿ ಅದು ಹಸ್ತಕ್ಷೇಪ ಮಾಡಿದ್ದರಿಂದ ರಷ್ಯಾ ಚೀನಾಗೆ ಎಚ್ಚರಿಕೆಯನ್ನು ಕೊಡುತ್ತೆ, ನೀನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಾಗ ಅಥವಾ ಆ ಯುದ್ಧದಲ್ಲಿ ನಿನ್ನ ಹಸ್ತಕ್ಷೇಪ ಇದ್ದರೆ ನಾನು ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡಬೇಕಾಗುತ್ತದೆ, ನಾನು ಭಾರತ ಪರವಾಗಿ ನಿಲ್ಲಬೇಕಾಗುತ್ತದೆ ಎಂಬ ಒಂದು ಎಚ್ಚರಿಕೆಯನ್ನು ಚೀನಾಗೆ ರಷ್ಯಾ ಕೊಟ್ಟಿದ್ದರಿಂದ ಅಲ್ಲಿ ಚೀನಾ ಹಿಂದೆ ಸರಿದಿದ್ದನ್ನು ನಾವು ನೋಡಬಹುದು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಹಸ್ತಕ್ಷೇಪ ಮಾಡಿ ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರ್ಬೋದು, ಹಸ್ತಕ್ಷೇಪ ಮಾಡದೆಯೇ ಇದ್ದು ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರಬಹುದು. ಈ ಟೆಕ್ನಿಕ್ಗಳನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಮೇಂಟೆನೆನ್ಸಲ್ಲಿ ನೋಡಬಹುದು. 5ನೇದಾಗಿ ಒಡೆದು ಆಳುವ ನೀತಿ, ಡಿವೈಡ್ ಅಂಡ್ ರೂಲ್ ಅಂತ. ಡಿವೈಡ್ ಅಂಡ್ ರೂಲ್ ಅಂದರೆ ಒಡೆದು ಆಳುವ ನೀತಿ ಅಂದರೆ ಅಲ್ಲಿ ಶಕ್ತಿಯನ್ನು ಕಡಿಮೆ ಮಾಡುವಂಥ ಹಿನ್ನೆಲೆಯಲ್ಲಿ ಆ ರಾಷ್ಟ್ರದ ಸಂಘರ್ಷದ ಸಂದರ್ಭದಲ್ಲಿ ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರುವಂಥ. ನಾವು ಭಾರತದ ಸನ್ನಿವೇಶದಲ್ಲಿ ನಾವು ಈ ಬ್ರಿಟಿಷರು ಭಾರತದಲ್ಲಿ ಈ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ದು. ಈ ಒಡೆದು ಆಳುವ ನೀತಿ ಪ್ರಮುಖವಾಗಿ ಭಾರತದ ಒಬ್ಬ ರಾಜನೀತಜ್ಞ ಕೌಟಿಲ್ಯನ ಒಂದು ಪ್ರತಿಪಾದಕ ಅಂತ ಹೇಳ್ಬೋದು ಒಡೆದು ಆಳುವ ನೀತಿಗೆ. ಹಾಗೆ ಇಟಲಿಯ ಮೆಕೆವೆಲಿಯ ಒಂದು ಪ್ರತಿಪಾದನೆ ನಾವು ನೋಡ್ಬೋದು ಒಡೆದು ಆಳುವ ನೀತಿಗೆ ಸಂಬಂಧಪಟ್ಟಂತೆ. ಭಾರತದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ಅನುಸರಿಸಿದ ಮತ್ತಷ್ಟು ವರ್ಷಗಳ ಕಾಲ ಭಾರತವನ್ನು ಆಳ್ಬೋದೆಂಬ ಒಂದು ಒಡೆದಾಳುವ ನೀತಿಯನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಒಂದು ಒಡೆದ ಆಳುವ ನೀತಿಯನ್ನು ಅಲ್ಲಿ ಬ್ರಿಟಿಷರು ಅನುಸರಿಸಿದ್ದು. ಹಾಗೆ ಇವತ್ತು ನಾವು ಪ್ಯಾಲೆಸ್ಟೈನ್ ಸಮಸ್ಯೆ, ಅರಬ್ಬರು ಮತ್ತು ಯಹೂದಿಗಳ ನಡುವೆ ಅಲ್ಲಿ ಆಗುವಂಥ ಒಂದು ಸಂಘರ್ಷ, ಅದು ಒಂದು ಒಡೆದಾಳುವಂಥ ನೀತಿ ಎಂಬುದು. ಈ ರೀತಿಯ ಅಥವಾ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಈ ಒಡೆದಾಳುವ ನೀತಿಯು ಸಹ ಶಕ್ತಿ ಸಮತೋಲನವನ್ನು ಕಾಯ್ದುಕೊಂಡು ಬರೋದು, ಆ ಶಕ್ತಿಯನ್ನು ದಮನ ಮಾಡ್ಬೋದು. ಶಕ್ತಿಯನ್ನು ಹೆಚ್ಚು ಇರುವಂಥ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಡಿವೈಡ್ ಆ್ಯಂಡ್ ರೂಲ್ ಈಸ್ ಆಲ್ಸೋ ಒನ್ ಆಫ್ ದಿ ಟೆಕ್ನಿಕ್ ಟು ಮೇಂಟೈನ್ಸ್ ದಿ ಬ್ಯಾಲೆನ್ಸ್ ಆಫ್ ಪವರ್ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ತಡರಾಜ್ಯಗಳ ಸ್ಥಾಪನೆ ಅಂತ ಕರಿತೀವಿ. ತಡರಾಜ್ಯಗಳ ಸ್ಥಾಪನೆ ಅಂದರೆ ಕ್ರಿಯೇಷನ್ ಆಫ್ ಬಫರ್ ಸ್ಟೇಟ್ ಅಂತ ಕರಿತೀವಿ. ಆಲ್ಸೋ ವಿ ಕಾಲ್ಡ್ ಇಟ್ಸ್ ಎ ನ್ಯೂಟ್ರಲ್ ಸ್ಟೇಟ್ ಅಂತಲೂ ಕರಿತೀವಿ. ತಟಸ್ಥ ರಾಷ್ಟ್ರಗಳು, ಕಂಟಕ ರಾಜ್ಯಗಳಂತಲೂ ಕರಿತೀವಿ. ಅಂದರೆ ಎರಡು ಬಲಾಢ್ಯ ರಾಷ್ಟ್ರಗಳ ನಡುವೆ ಒಂದು ತಟಸ್ಥ ರಾಷ್ಟ್ರವನ್ನು, ಒಂದು ಚಿಕ್ಕ ರಾಷ್ಟ್ರ ಇದ್ದರೆ
ಆ ಎರಡು ರಾಷ್ಟ್ರ ನಡುವೆ ಶಕ್ತಿ ಸಮತೋಲನವಾಗುತ್ತೆ, ಆತಂಕ ಆಗುವುದಿಲ್ಲ, ಯುದ್ಧಗಳಾಗೋದಿಲ್ಲ ಎಂಬ ಒಂದು ಪರಿಕಲ್ಪನೆಯನ್ನು ಶಕ್ತಿ ಸಮತೋಲನದಲ್ಲಿ ತಿಳಿಸಲಾಗಿದೆ. ಈಗ ಭಾರತ ಮತ್ತು ಚೀನಾ ನಡುವೆ ಟಿಬೆಟ್ ಅಂತ ಹೇಳ್ಬೋದು. ಹಾಗೆ ಜರ್ಮನಿ ಮತ್ತು ಪ್ರಮುಖವಾಗಿ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ನಾವು ಬಫರ್ ಸ್ಟೇಟ್ ಆಗಿ ಹಾಲೆಂಡ್ ಮತ್ತು ಬೆಲ್ಜಿಯಮನ್ನು ನೋಡ್ಬೋದು. ಹಾಲೆಂಡ್ ಮತ್ತು ಬೆಲ್ಜಿಯಮನ್ನು ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಒಂದು ಬಫರ್ ಸ್ಟೇಟ್ ಆಗಿ ಅಲ್ಲಿ ನಾವು ನೋಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ತಡರಾಜ್ಯಗಳನ್ನು ಸ್ಥಾಪನೆ ಮಾಡೋದ ಮುಖಾಂತರ ಅಲ್ಲಿ ಶಕ್ತಿ ಸಮತೋಲನ ಕಾಯ್ದುಕೊಂಡು ಬರಬಹುದು. ಅದನ್ನು ನಾವು ಶಕ್ತಿ ಸಮತೋಲನದ ಒಂದು ತಂತ್ರ ಅಂತ ನಾವು ಕರಿಬೋದು. ಹೀಗೆ ಇವೆಲ್ಲವೂ ಸಹ ಶಕ್ತಿ ಸಮತೋಲನದ ತಂತ್ರಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಶಕ್ತಿ ಸಮತೋಲನ ಬಹುಶಃ ಶಕ್ತಿ ಸಮತೋಲನದ ಪ್ರಮುಖವಾದ ಉದ್ದೇಶ, ಅದರ ಅವಶ್ಯಕತೆ ಅಥವಾ ಗುಣ ಏನಂತ ಹೇಳಿದರೆ ಪ್ರಮುಖವಾಗಿ ವಿಶ್ವದಲ್ಲಿ ಯುದ್ಧವನ್ನು ತಡೆಯುವಂಥದ್ದು, ರಾಷ್ಟ್ರಗಳಿಗೆ ಭದ್ರತೆಯನ್ನು ಕೊಡುವಂಥದ್ದು, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸುವಂಥದ್ದು, ಚಿಕ್ಕ ರಾಷ್ಟ್ರಗಳು ಪ್ರಮುಖವಾಗಿ ಸಣ್ಣ ಪುಟ್ಟ ರಾಷ್ಟ್ರಗಳ ಸ್ವಾತಂತ್ರ್ಯವನ್ನು ಕಾಪಾಡುವಂಥದ್ದು ಮತ್ತು ಬಲಹೀನ ರಾಷ್ಟ್ರಗಳನ್ನು ಬಲಿಷ್ಠಗೊಳಿಸುವಂಥದ್ದು. ಈ ರೀತಿಯ ಹಲವಾರು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಇದರ ಅವಶ್ಯಕತೆ ಅನುಸಾರವಾಗಿ ಅಥವಾ ಇದರ ಒಂದು ಉಪಯೋಗಕ್ಕೋಸ್ಕರ ಶಕ್ತಿ ಸಮತೋಲನ ಇದೆ, ಅದರ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಬೋದು. ಓಕೆ, ಆದರೆ ಶಕ್ತಿ ಸಮತೋಲನದಿಂದ ನಾವು ಕೆಲವು ಡಿಫೆಕ್ಟ್ಸನ್ನು ಸಹ ನೋಡ್ಬೋದು. ಶಕ್ತಿ ಸಮತೋಲನ ಯುದ್ಧವನ್ನು ಮುಂದೂಡಬಹುದೇ ಹೊರತು ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಕಾರಣ, ಶಕ್ತಿ ಸಮತೋಲನದಿಂದ ಸ್ವಲ್ಪ ಮಟ್ಟಿಗೆ ಅಥವಾ ಸ್ವಲ್ಪ ಕಾಲ ಯುದ್ಧ ನಡೆಯದೇ ಇರಬಹುದು, ಆದರೆ ಮುಂದೆ ಒಂದು ದೊಡ್ಡ ಯುದ್ಧವಾಗುವುದಕ್ಕೆ ಅವಕಾಶಗಳಾಗಬಹುದು ಎಂಬುದನ್ನು ನಾವು ನೋಡ್ತೀವಿ. ಕಾರಣ, ಆ ರಾಷ್ಟ್ರ ನಡುವೆ ಸ್ಪರ್ಧೆ ಉಂಟಾಗುತ್ತೆ, ಪೈಪೋಟಿ ಉಂಟಾಗುತ್ತದೆ. ಆದ್ದರಿಂದ ಶಕ್ತಿ ಸಮತೋಲನ ಅಪಾಯಕಾರಿಯಾಗುತ್ತದೆ. ಇಡೀ ವಿಶ್ವವನ್ನೇ ಹಲವು ಗುಂಪುಗಳಾಗಿ ರಚನೆ ಮಾಡುವುದಕ್ಕೆ ಶಕ್ತಿ ಸಮತೋಲನ ಅವಕಾಶ ಮಾಡಿಕೊಡುತ್ತದೆ. ಹಲವಾರು ಗುಂಪುಗಳಾಗಿ ರಚನೆ ಮಾಡಿ ನಾವು ಹೇಳಿದ ಕೋಲ್ಡ್ ವಾರಲ್ಲಿ ದ ವರ್ಲ್ಡ್ ವಿಲ್ ಬಿ ಡಿವೈಡೆಡ್ ಇಂಟು ಟೂ ಬ್ಲಾಕ್ಸ್ ಅಂತ, ವಿಶ್ವವೇ ಎರಡು ಬಣಗಳಾಗಿ ವಿಭಜನೆಯಾಗಿ ವಿಶ್ವದಲ್ಲಿ ದೊಡ್ಡ ಆತಂಕ ಇತ್ತು. ಆಗ ತಾನೇ ಸ್ವಾತಂತ್ರ್ಯ ಗಳಿಸಿದ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ದೊಡ್ಡ ಆತಂಕ ಇತ್ತು, ಮತ್ತೊಂದು ಮಹಾಯುದ್ಧಕ್ಕೆ ಅವಕಾಶ ಆಗುತ್ತೆ ಎನ್ನುವ ಭಯ ರಾಷ್ಟ್ರಗಳಲ್ಲಿ ಇತ್ತು. ಅದರಿಂದ ಆ ಪೈಪೋಟಿ, ಈ ಶಸ್ತ್ರಾಸ್ತ್ರ ನಡುವೆ ಸ್ಪರ್ಧೆ ಅಂತ ಭಯಾನಕವಾದಂತಹ ಭಯದ ವಾತಾವರಣ ನಿರ್ಮಾಣವಾಗುತ್ತದೆ. ಆದಂತೆ ಶಕ್ತಿ ಸಮತೋಲನ ಯಾವಾಗಲೂ ಶಾಂತಿಯನ್ನು ತರುತ್ತೆ ಅಂತ ನಾವು ಹೇಳೋದಕ್ಕೆ ಅಥವಾ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯವಾಗಲಾರದು. ಆದರೂ ಶಕ್ತಿ ಸಮತೋಲನ ಯುದ್ಧದಲ್ಲಿ ಪ್ರಪಂಚದ ರಾಷ್ಟ್ರಗಳಲ್ಲಿ ಒಂದು ಸಮಸ್ಥಿತಿಯನ್ನು, ಒಂದು ಸಮಬಲವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಂತ ನಾವಿಲ್ಲಿ ಶಕ್ತಿ ಸಮತೋಲನದ ಅವಶ್ಯಕತೆಯನ್ನು ಪೀಸ್ ಅಪ್ರೋಚಸ್ಸಲ್ಲಿ, ಅಂತಾರಾಷ್ಟ್ರೀಯ ಸಮಾಜದ ಶಾಂತಿ ದೃಷ್ಟಿಕೋನಗಳಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಾಗಾದರೆ ರಿಲಿವೆನ್ಸ್ ಆಫ್ ಬ್ಯಾಲೆನ್ಸ್ ಅಪ್ರೋಚ್ ಅಂದರೆ ಶಕ್ತಿ ಸಮತೋಲನದ ಪ್ರಸ್ತುತತೆಯನ್ನು ನಾವು ನೋಡೋದಾದರೆ, ಹಾಗಾದ್ರೆ ಇವತ್ತು ಶಕ್ತಿ ಸಮತೋಲನ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇವತ್ತು ನಾವು ಶಕ್ತಿ ಸಮತೋಲನವನ್ನು ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವಾಗದೇ ಇರಬಹುದು. ಕಾರಣ, ನಾವು ಹೇಳ್ತೀವಿ ನ್ಯೂ ಫೋರ್ಸಸ್ ಎಂಟ್ರಿಂಗ್ ದಿ ನ್ಯೂ ಫೋರ್ಸಸ್, ಎಮರ್ಜ್ಡ್ ದಿ ನ್ಯೂ ಫೋರ್ಸಸ್, ಹೊಸ ಶಕ್ತಿಗಳ ಉದಯ ಇವತ್ತು ಆಗಿರುವುದನ್ನು ಹೇಳ್ತೀವಿ. ಹೊಸ ಶಕ್ತಿಗಳ ಉದಯ ಅಂತಂದರೆ ರಾಷ್ಟ್ರೀಯತೆಯ ಉದಯ ಆಗಿದೆ, ನ್ಯಾಷನಲಿಸಮ್. ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುತ್ತೆ, ಮತ್ತೊಂದು ರಾಷ್ಟ್ರದ ನಿಯಂತ್ರಣಕ್ಕೆ ಒಳಪಡಲು ಇಷ್ಟಪಡೋದಿಲ್ಲ. ಅದರಿಂದ ಪ್ರತಿಯೊಂದು ರಾಷ್ಟ್ರವು ಸಾರ್ವಭೌಮ ರಾಷ್ಟ್ರಗಳಾಗಿರೋದ್ರಿಂದ ತನ್ನ ಸ್ವಾಯತ್ತತೆಯನ್ನು, ತನ್ನ ರಾಷ್ಟ್ರೀಯತೆಯನ್ನು ಬೆಳೆಸಿಕೊಂಡು ತನ್ನ ರಾಷ್ಟ್ರೀಯತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದು ಒಂದು ಹೊಸ ಫೋರ್ಸಲ್ಲಿ ಶಕ್ತಿ ಸಮತೋಲನ ಕಾಯ್ದುಕೊಂಡು ಬರೋದಕ್ಕೆ ಕಷ್ಟ ಅಂತ ಹೇಳ್ತೀವಿ. ಹಾಗೆ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗ್ಬೋದು, ಎಕನಾಮಿಕ್ ಗ್ರೋತ್ ಇವತ್ತು ಆಗ್ತಾ ಇದೆ. ಇವತ್ತು ಅಂದರೆ ಆರ್ಥಿಕತೆಯ ಒಂದು ಬೆಳವಣಿಗೆಯಲ್ಲಿ, ಕೈಗಾರೀಕರಣದ ಬೆಳವಣಿಗೆಯಲ್ಲಿ ರಾಷ್ಟ್ರಗಳು ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾವೆ. ಆ ಆರ್ಥಿಕ ಪ್ರಗತಿಯ ಹಿನ್ನೆಲೆಯಲ್ಲಿ ಬಲಾಢ್ಯ ರಾಷ್ಟ್ರಗಳು ಮತ್ತಷ್ಟು ಎಕ್ಸ್ಪೋರ್ಟ್ಸನ್ನು, ರಫ್ತುಗಳನ್ನು ಮಾಡುವ ಮುಖಾಂತರ ತನ್ನ ಹೆಚ್ಚು ಹೆಚ್ಚು ಆರ್ಥಿಕತೆಯನ್ನು ಹೊಂದಿ ಹೆಚ್ಚು ಶಕ್ತಿಯುತ ರಾಷ್ಟ್ರಗಳಾಗಿ ಒಂದು ಕಡೆ ಬೆಳೀತಾ ಇದ್ದಾವೆ. ಮತ್ತೆ ಕೆಲವು ರಾಷ್ಟ್ರಗಳು
ಅಂಥ ಆರ್ಥಿಕತೆ ಇಲ್ಲದೆ, ಅಂಥ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಹೊಂದದೆ ಮತ್ತಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಇವತ್ತು ಕಂಡು ಅದಕ್ಕೆ ಹೇಳಿದ್ವಿ ಎಕನಾಮಿಕ್ ಡಿಪೆಂಡೆನ್ಸ್ ಅಂದರೆ ಇವತ್ತು ರಾಷ್ಟ್ರಗಳು ಆರ್ಥಿಕವಾಗಿ ಅವಲಂಬನೆ ಮಾಡುವಂಥ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ದೇರ್ ಇಸ್ ನೋ ಬ್ಯಾಲೆನ್ಸ್ ಆಫ್ ಪವರ್. ವಿ ಆರ್ ಆಲ್ವೇಸ್ ಲುಕ್ ಟು ದಿ ವೆಸ್ಟರ್ನೈಸೇಷನ್. ಯಾವಾಗಲೂ ನಾವು ಪಶ್ಚಿಮದ ಕಡೆ, ಪಾಶ್ಚಾತ್ಯದ ಕಡೆ ವಾಲ್ತಾ ಇದ್ದೀವಿ. ಎಲ್ಲ ದಿಕ್ಕಿನಲ್ಲಿ, ರಾಜಕೀಯ ದಿಕ್ಕಿನಲ್ಲಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಇವತ್ತು ಪಾಶ್ಚಾತ್ಯರನ್ನೇ ಅವಲಂಬಿಸುವಂಥ ಬಹುತೇಕ ರಾಷ್ಟ್ರಗಳು ಇರೋದ್ರಿಂದ ವಿ ಕಾಂಟ್ ಸೇ ಟುಡೇ ಇಸ್ ಅ ಬ್ಯಾಲೆನ್ಸ್ ಆಫ್ ಪವರ್ ಇಸ್ ಮೇಂಟೈನ್. ಇವತ್ತು ಶಕ್ತಿ ಸಮತೋಲನ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನ್ಯೂ ಟೆಕ್ನಿಕ್ಸ್ ಆಫ್ ವಾರ್ಫೇರ್ಸ್ ಅಂದರೆ ಹೊಸ ಯುದ್ಧ ತಂತ್ರಜ್ಞಾನ, ಹೊಸ ಯುದ್ಧ ಸಾಧನಗಳು ಇವತ್ತೇನಿದ್ದಾವೆ ಅವು ಸಹ ಇವತ್ತು ಶಕ್ತಿ ಸಮತೋಲನದ ಕಾಪಾಡಿಕೊಂಡು ಬರಲು ಸಾಧ್ಯವಾಗ್ತಾ ಇಲ್ಲ ಅಂತ. ನ್ಯೂ ವಾರ್ಫೇರ್, ಹೊಸ ಯುದ್ಧ ತಂತ್ರ. ನಾನು ಹೇಳಿದೆ ಇವತ್ತು ಹೊಸ ಯುದ್ಧಾಸ್ತ್ರಗಳಿದ್ದಾವೆ, ಕ್ಷಿಪಣಿಗಳಿದ್ದಾವೆ, ಜಲಾಂತರ್ಗಾಮಿಗಳಿದ್ದಾವೆ, ಸಾಕಷ್ಟು ರಾಷ್ಟ್ರಗಳನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸುವಂತಹ ಶಸ್ತ್ರಾಸ್ತ್ರಗಳು ಇದ್ದಾವೆ. ಆದ್ದರಿಂದ ಅವುಗಳ ಒಂದು ಹೊಸ ಯುದ್ಧ ನೀತಿ, ಆಧುನಿಕ ಯುದ್ಧಗಳು ಇವತ್ತು ಭಯಾನಕವಾಗಿರೋದ್ರಿಂದ ಇಂತಹ ಯುದ್ಧ ಸಂದರ್ಭಗಳಲ್ಲಿ ಇಂತಹ ಭಯಾನಕವಂಥ ಯುದ್ಧ ವಿಧಾನಗಳಿರುವುದರಿಂದಲೇ ಶಕ್ತಿ ಸಮತೋಲನ ಸಾಧ್ಯ ಇಲ್ಲ. ಅದರ ಜೊತೆಗೆ ಇಂಪ್ಲಿಕೇಶನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂದರೆ ಈ ಅಣ್ವಸ್ತ್ರಗಳ ಪರಿಣಾಮವೂ ಸಹ ಇವತ್ತು ಶಕ್ತಿ ಸಮತೋಲನವನ್ನು ನಾವು ಕಾಪಾಡಿಕೊಂಡು ಬರೋಕ್ಕಾಗೋದಿಲ್ಲ. ನಾನು ಈಗಾಗಲೇ ಹೇಳಿದೆ 9 ರಾಷ್ಟ್ರಗಳಲ್ಲಿ ಇವತ್ತು ಅಣ್ವಸ್ತ್ರಗಳಿದ್ದಾವೆ ಪ್ರಪಂಚದಲ್ಲಿ, ಉಳಿದ ರಾಷ್ಟ್ರಗಳಲ್ಲಿ ಅಣ್ವಸ್ತ್ರಗಳಿಲ್ಲ. ಅದಕ್ಕೆ ಇವತ್ತು ನಾವು ಯಾವ ರಾಷ್ಟ್ರಗಳನ್ನು ಮಾತ್ರ ಬಲಾಢ್ಯ ರಾಷ್ಟ್ರ ಅಂತ ಕರಿತೀವಿ? ವಿಚ್ ಕಂಟ್ರೀಸ್ ಹ್ಯಾವಿಂಗ್ ದಿ ನ್ಯೂಕ್ಲಿಯರ್ ವೆಪನ್, ಸಚ್ ಕಂಟ್ರೀಸ್ ಓನ್ಲಿ ದ ಸ್ಟ್ರಾಂಗ್ ಕಂಟ್ರೀಸ್ ಅಂತ ಕರಿತೀವಿ. ಯಾವ ಅಣ್ವಸ್ತ್ರಗಳನ್ನು ಹೊಂದಿದಾವೋ ಆ ರಾಷ್ಟ್ರಗಳು ಮಾತ್ರ ಶಕ್ತಿಶಾಲಿ ರಾಷ್ಟ್ರಗಳಂತ ಕರಿತೀವಿ. ಉಳಿದ ರಾಷ್ಟ್ರಗಳು ಶಕ್ತಿಶಾಲಿ ರಾಷ್ಟ್ರಗಳಂತ ಕರೆಯೋಕ್ಕಾಗೋದಿಲ್ಲ. ಇವತ್ತು ವಿಶ್ವದಲ್ಲಿ 200ಕ್ಕಿಂತ ಹೆಚ್ಚು ರಾಷ್ಟ್ರಗಳಿದ್ದಾವೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದ್ದಾವೆ. 9 ರಾಷ್ಟ್ರಗಳು ಅಣ್ವಸ್ತ್ರವನ್ನು ಹೊಂದಿದ್ದಾವೆ, ಭಾರತವೂ ಸೇರಿಕೊಂಡು. ಇನ್ನು ಉಳಿದ 184 ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಹೊಂದಿಲ್ಲ. ಇವತ್ತು ಅಣ್ವಸ್ತ್ರಗಳ ಆಧಾರದ ಮೇಲೆ ಅವುಗಳನ್ನು ಶಕ್ತಿಹೀನ ರಾಷ್ಟ್ರಗಳಂತ ಹೇಳ್ಬೋದು ಅಥವಾ ಶಕ್ತಿಶಾಲಿ ರಾಷ್ಟ್ರಗಳಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಎಲ್ಲಿ ಬ್ಯಾಲೆನ್ಸ್ ಆಫ್ ಪವರು ಇದೆ ಅದನ್ನು ಕಾಣ್ಬೋದು. ಬಟ್ ಮತ್ತೊಂದು ಅಂಶ ನಾವು ನೋಡೋದಾದರೆ ದೇರ್ ಇಸ್ ನೋ ರಿಯಲ್ ಬ್ಯಾಲೆನ್ಸರ್ ಅಂತ. ಸಮತೋಲನಕಾರ ಇವತ್ತು ಇಲ್ಲದಿರುವುದು, ನಿಜವಾಗಿ ಸಮತೋಲನಕಾರ ಇಲ್ಲದಿರುವುದು. ಅಂದರೆ ಬ್ಯಾಲೆನ್ಸರ್ ಒಬ್ರು ಬೇಕು. ಬ್ಯಾಲೆನ್ಸರ್ ಒಬ್ರು ಇದ್ದಾಗ ಮಾತ್ರ ಎಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಬ್ಬ ಬ್ಯಾಲೆನ್ಸರ್ ಬೇಕಂತ ನಾವು ಬ್ಯಾಲೆನ್ಸ್ ಆಫ್ ಪವರ್ ಕಾನ್ಸೆಪ್ಟಲ್ಲಿ ಹೇಳ್ತೀವಿ. ಇವತ್ತು ಅದು ಅಂಥ ಬ್ಯಾಲೆನ್ಸರ್ ಇಲ್ಲ. ಕಡೆ ಹೇಳ್ಬೋದು ಅಮೇರಿಕಾ ಇಸ್ ಎ ಬ್ಯಾಲೆನ್ಸರ್ ಅಂತ ಹೇಳ್ತಾರೆ. ಬಟ್ ಅಮೇರಿಕಾ ಇಸ್ ನಾಟ್ ಆಕ್ಟಿವ್ಲಿ ದ ಬ್ಯಾಲೆನ್ಸರ್ ರೋಲ್ ಇನ್ ದಿ ಇಂಟರ್ನ್ಯಾಷನಲ್ ಲೆವೆಲ್. ಅಮೇರಿಕಾ ಎಲ್ಲ ಸಂದರ್ಭಗಳಲ್ಲೂ ಸಮತೋಲನಕಾರನಾಗಿ ಪಾತ್ರ ನಿರ್ವಹಿಸಲು ಸಾಧ್ಯವಾಗ್ತಾ ಇಲ್ಲ. ಮತ್ತೆಲ್ಲಿದೆ ಅಮೇರಿಕಾ ಬ್ಯಾಲೆನ್ಸರ್ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಒಂದು ಕಡೆ ಚೀನಾ ಒಂದು ಬಲಾಢ್ಯ ರಾಷ್ಟ್ರವಾಗ ನಿರ್ಮಾಣ ಆಗ್ತಾ ಇದೆ, ಅಮೇರಿಕಾದಷ್ಟೇ ಬಲಾಢ್ಯವಾಗ್ತಾ ಇದೆ. ಅಥವಾ ಇರಾಕ್ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳು ಒಂದು ಶಕ್ತಿಶಾಲಿ ರಾಷ್ಟ್ರಗಳಾಗಿ ಇವತ್ತು ಆರ್ಥಿಕವಾಗಿ ಮುನ್ನುಗ್ತಾ ಇದ್ದಾವೆ. ಆ ರಾಷ್ಟ್ರಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಸಾಮರ್ಥ್ಯ ಅಮೇರಿಕಾಗೂ ಆಗದೇ ಇರ್ಬೋದು. ಆ ನಿಟ್ಟಿನಲ್ಲಿ ಒಬ್ಬ ಬ್ಯಾಲೆನ್ಸರ್ ಇಲ್ಲ, ಅದಕ್ಕೆ ದೇರ್ ಇಸ್ ನೋ ಬ್ಯಾಲೆನ್ಸ್ ಆಫ್ ಪವರ್ ಇನ್ ಟುಡೇ ಅಂತ ನಾವು ಹೇಳ್ಬೋದು. ಈ ನಿಟ್ಟಿನಲ್ಲಿ ಶಕ್ತಿ ಸಮತೋಲನ ಎನ್ನುವುದು ಕಷ್ಟ. ಇವತ್ತು ಅದನ್ನು ನೋಡಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಇವತ್ತು ಹೊಸ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಇಡೀ ವಿಶ್ವವೇ ಬಹಳ ಸಂಕೀರ್ಣವಾದಂಥ ಸನ್ನಿವೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಇವತ್ತು ರಾಷ್ಟ್ರಗಳು ಅತಿ ಹೆಚ್ಚು ಶಕ್ತಿಯನ್ನು ಕೆಲವೇ ವರ್ಷಗಳಲ್ಲಿ ಶಕ್ತಿಯುತ ರಾಷ್ಟ್ರಗಳಾಗಿ ಹೊಂದುವಂಥದ್ದು, ಕೆಲವೇ ವರ್ಷಗಳಲ್ಲಿ ಶಕ್ತಿಹೀನ ರಾಷ್ಟ್ರಗಳಾಗಿ ಸೈಕಲ್ ರೊಟೇಟ್ ಆಗ್ತಾರೆ. ನೋಡ್ತಾ ಇದ್ರೆ ಖಂಡಿತ ಶಕ್ತಿ ಸಮತೋಲನ ಯಾವಾಗಲೂ ಸಮಾನವಾಗಿರುತ್ತೆ, ಶಾಶ್ವತವಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗದೆ. ಶಕ್ತಿ ಸಮತೋಲನ ಇದ್ದರೆ ಒಳ್ಳೆಯದೆಂಬ ಒಂದು ಕಾನ್ಸೆಪ್ಟನ್ನು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಶಾಂತಿ ದೃಷ್ಟಿಕೋನಗಳಲ್ಲಿ ಹೇಳ್ತಾರೆ.
ಒಟ್ಟಾರೆ ಶಕ್ತಿಯ ಸಮಸ್ಥಿತಿ, ಶಕ್ತಿ ಸಮಾನತೆಯನ್ನು ಕಾಪಾಡುವಂಥ ಪ್ರಯತ್ನವನ್ನು ಮಾಡಿದಾಗ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಬಹುದು ಅಂತೇಳಿ ಈ ಒಂದು ಪರಿಕಲ್ಪನೆಯನ್ನು ಇಲ್ಲಿ ತಿಳಿಸಲಾಗಿದೆ. ಈ ರೀತಿ ಶಕ್ತಿ ಸಮತೋಲನ ಅಂದರೇನು, ಶಕ್ತಿ ಸಮತೋಲನದ ತಂತ್ರಗಳ ಬಗ್ಗೆ ನಾನು ನನ್ನ ವಿಷಯವನ್ನು ತಮ್ಮ ಮುಂದೆ ತಿಳಿಸಿದೆ. ಇಲ್ಲಿವರೆಗೂ ಆಲಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.